ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಮೂಲವ್ಯಾಧಿ ಅದನ್ನೇ ನಾವು ಪೈಲ್ಸ್ ಅಂತೀವಿ, ಹೆಮರಾಯ್ಡ್ಸ್ ಅಂತೀವಿ. ಇದರ ಬಗ್ಗೆ ನಿಮಗೆ ಅನೇಕ ವಿಚಾರಗಳು ನಾನು ಹೇಳಬಲ್ಲೆ. ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನಿಮಗೆ ಮಮ್ಮೀಸ್ ಡೇ ಗೊತ್ತು, ಡ್ಯಾಡೀಸ್ ಡೇ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಗೊತ್ತು. ಆದರೆ ಒಂದು ಡೇ November 20th ನಾವು ವರ್ಲ್ಡ್ ಪೈಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅಂದರೆ, 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದರೆ 130 ಜನಕ್ಕೆ, ಅದು ಯಂಗ್ಸ್ಟರ್ಸ್ಗೆ ಮೋಷನ್ ಮಾಡೋ ಜಾಗದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಪೈಲ್ಸ್ ಕಾಮನ್ನು, ಅದು ಬಿಟ್ಟರೆ ಫಿಶರು, ಅದು ಬಿಟ್ಟರೆ ಫಿಸ್ಚುಲ, ಅದು ಬಿಟ್ಟರೆ ಪೆರಿಯನಲ್ ಆಬ್ಸೆಸ್ಸು, ಎಲ್ಲಕ್ಕಿಂತ ಡೇಂಜರಸ್ಸು ಅಲ್ಲೇ ಕ್ಯಾನ್ಸರ್ ಆಗುತ್ತೆ, ರೆಕ್ಟಲ್ ಕ್ಯಾನ್ಸರ್ ಅಂತೀವಿ ನಾವು. ಇದ್ರ ಬಗ್ಗೆ ಜನಗಳಿಗೆ ಅರಿವು ಮೂಡಿಸ್ಲಿಕ್ಕೆ ಅವತ್ತು ನಾನು ಸಾಕಷ್ಟು ಕಡೆ ಮಾತಾಡ್ತೀನಿ. ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ನಾನು ಹೇಳಿದೆ 30% ಅಂದೆ. ಯಾಕೆ ಬೇರೆ ಪ್ರಾಣಿಗಳಲ್ಲಿ ಪೈಲ್ಸ್ ಆಗಲ್ಲ ಆದರೆ ಮನುಷ್ಯನಲ್ಲಿ ಪೈಲ್ಸು? ಇನ್ನೊಂದು ವ್ಯಾರಿಕೋಸ್ ವೇನ್, ಕಾಲಿನಲ್ಲಿ ನೀವು ನೋಡಿರ್ತೀರಿ, ಕಾಲಿನೊಳಗೆ ನರಗಳು ಊದ್ಕೊಂಡಿದ್ದಾವೆ ಅನ್ಕೋತೀರಿ, ಅದು ನರಗಳಲ್ಲ, ಧಮನಿಗಳು, ಕನ್ನಡದಲ್ಲಿ ವೇಯ್ನ್ಸ್. ಸೊ ಅದಕ್ಕೆ ನಾವು ಮೆಡಿಕಲ್ ಕಾಲೇಜ್ನ ಪಾಠ ಮಾಡೋವಾಗ ಹೇಳ್ತೀವಿ, ಮನುಷ್ಯ ಒಬ್ಬನೇ 2 ಕಾಲಿನಲ್ಲಿ ನಡೆಯುವಂಥವನು. ಸೊ ಅದು ದೇವರಿಗೆ ಇವನು ಟ್ಯಾಕ್ಸ್ ಕಟ್ಟಬೇಕು. ಅದನ್ನೇ ನಾವು ಹೆಮರಾಯ್ಡ್ಸ್, ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾರಿಗೂ ಆಗಲ್ಲ, ದಿಸ್ ದ ಟ್ಯಾಕ್ಸ್, ಹೆಮರಾಯ್ಡ್ಸ್. ಹಂಗಂದರೆ ಏನು ಡಾಕ್ಟ್ರೇ? ನೋಡಿ, ನೀವು ಮೋಷನ್ ಮಾಡೋ ಜಾಗನ ಗುದದ್ವಾರ ಅಂತೀವಿ ನಾವು. ನಾನು ಗ್ಯಾಸ್ಟ್ರಾಂಟ್ರೋ ಸರ್ಜನ್ ಇದ್ದೀನಿ. ನಿಮ್ಮ ಊಟ ಬಾಯಿಂದ ಒಳಗೆ ಹೋದರೆ ಈಚೆಗೆ ಬರೋಷ್ಟೊತ್ತಿಗೆ ಏನೆಲ್ಲ ಟ್ರಾವೆಲ್ ಮಾಡುತ್ತೆ ಅಂದರೆ, 10 ಇಂಚು ಅನ್ನನಾಳ, 10 ಇಂಚು ಜಠರದಿಂದ 4 hours ಎಂಪ್ಟಿ ಆಗುತ್ತೆ. ನಿಮ್ಮ ಸಣ್ಣ ಕರಳು ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ 6 ಮೀಟ್ರ್ ಇರುತ್ತೆ. ಅದಾದಮೇಲೆ ದೊಡ್ಡ ಕರಳು 1.5 ಮೀಟ್ರು. ಕೊನೆಯ ಭಾಗವನ್ನು ನಾವು ಏನಸ್ ಅಂತೀವಿ, ಗುದದ್ವಾರ ಅಂತಾರೆ ಕನ್ನಡದಲ್ಲಿ. ಸೊ ಅದು 3.75 ಸೆಂಟಿಮೀಟರ್ ಅಂದರೆ 1.5 ಇಂಚ್ ಇರುತ್ತೆ. ಆ ಜಾಗದಲ್ಲಿ ನಿಮಗೆ ಸಡನ್ನಾಗಿ ಬ್ಲೀಡಿಂಗ್ ಆಗುತ್ತೆ. ಅಂದರೆ ಮೋಷನ್ ದಿನ ಮಾಡ್ತಿರ್ತೀರಿ, ಯಾವತ್ತೋ ಒಂದು ದಿನ ಪರ್ಟಿಕ್ಯುಲರ್ ನೀವು ಟ್ರಾವೆಲ್ ಮಾಡಿ ಬಂದಿರ್ತೀರಿ, ಅವತ್ತು ಕೂತು ಧರ್ಮಸ್ಥಳಕ್ಕೆ ಹೋಗಿ ಬಂದಿರ್ತೀರಿ, ರಾತ್ರಿ ಜೀವನದಲ್ಲಿ ಯಾವತ್ತೂ ನಿಮ್ಮ ಮೋಷನ ಬ್ಲಡ್ ಬಂದಿರಲ್ಲ. ಆವತ್ತು ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ, ರಾತ್ರಿಯೆಲ್ಲ ಟ್ರಾವೆಲ್ ಮಾಡಿರ್ತೀರಿ, ಚಲ್ ಅಂತ ಬ್ಲಡ್ ಬರುತ್ತೆ, ಪೇಯ್ನ್ ಏನಿರಲ್ಲ, ನಿಮಗೆ ಗಾಬರಿ ಆಗುತ್ತೆ, ಇದೇನು ಅಂತ. ಅವಾಗ ನೀವು ನನ್ನ ಹತ್ರ ಬರ್ತೀರಿ. ನಮಗೆ ಭಾಳ ಈಸಿ ಅದನ್ನು ಡಿಟೆಕ್ಟ್ ಮಾಡೋದು. ವಿ ಆರ್ ಸ್ಪೆಷಲಿಸ್ಟ್. ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ 3 ನೀವು ವಾಚ್ ಇಟ್ಟು ನಾವು ತೋರಿಸ್ತೀವಿ. ನನ್ನ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವ್ನಿಗೆ ಅರ್ಥ ಆಗಲಿ ಅಂತ ನಾನು ವಾಚನ್ನ ಅಲ್ಲಿ ಮೋಷನ್ ಮಾಡೋ ಜಾಗದಲ್ಲಿ ಇಟ್ಟರೆ 3 ಭಾಗ ಬರುತ್ತೆ. ಅದು 3 o'clock, 11 o'clock, ಈಚೆನೇ ಬರ್ತಿಲ್ಲ. ಈಗ ನೋಡಿ, ನಾನು ಪರೀಕ್ಷೆ ಮಾಡೋವಾಗೆ ಹೆಂಗೆ ಪರೀಕ್ಷೆ ಮಾಡ್ತೀವಿ ಅಂದರೆ, ಪೇಷಂಟ್ ನಾವು ಕ್ಲಿನಿಕಲ್ಲಿ ಎಕ್ಸಾಮ್ ಮಾಡ್ತೀವಿ, ಮಲಗಿಸ್ತೀವಿ ಟೇಬಲ್ ಮೇಲೆ, 2 ಕಾಲು ಹಿಂಗೆ ಮಡ್ಚ್ಕೊಂಡಿರ್ತಾನೆ, 2 ಕಡೆ ಮಲಗಿರ್ತಾನೆ, ನಾನಿಲ್ಲಿ ನಿಂತ್ಕೋತೀನಿ. ಇದನ್ನು ಸಿಮ್ಸ್ ಪೊಸಿಷನ್ ಅಂತೀವಿ. ಸ್ಕ್ರೀನ್ ಹಾಕಿರ್ತೀವಿ, ಅವನ ನಿಕ್ಕರ್ನ ತೆಗೆಸಿರ್ತೀವಿ, ನನಗೆ ಕಾಣುತ್ತೆ ಅವ್ನು ಮೋಷನ್ ಮಾಡೋ ಜಾಗ. ಸ್ಟೂಡೆಂಟ್ಸ್ ಕೇಳ್ತೀವಿ, ನೋಡಲ್ಲಿ 3 ಭಾಗ, ಇಲ್ಲಿ ವಾಚ್ ನಾನು ಇಟ್ಟರೆ 3 o'clock, 7 o'clock, 11 o'clock, ಹಂಗೇ ಇದು ವಾಚ್ ತೋರಿಸ್ದಂಗೆ 3, 7, 11 ಜಾಗದಲ್ಲಿ ಇಷ್ಟು ತಪ್ಪ ದ್ರಾಕ್ಷಿ ಗುಂಚಲು ಥರ ಕಾಣುತ್ತೆ. ಅದನ್ನು ನಾವು ಹೆಮರಾಯ್ಡ್ಸ್ ಅಂತೀವಿ. ಇಂಟರ್ನೋ ಎಕ್ಸ್ಟರ್ನಲ್, ಒಳಗೂ ಇರುತ್ತೆ. ಬಟ್ ನೋಡಿದೆ ಡಾಕ್ಟ್ರೇ ನನಗೆ ಕಾಣಲೇ ಇಲ್ಲ ಅಂದರೆ, ಅದಕ್ಕೆ 2 ಇಂಪಾರ್ಟೆಂಟು ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಯಾವಾಗ ಕಾಣಲಿಲ್ಲ ಅಂದರೆ, ಮೂಲವ್ಯಾಧಿಯಲ್ಲಿ ಅಥವಾ ಪೈಲ್ಸ್ನಲ್ಲಿ 3 ಡಿಗ್ರಿಗಳಿರುತ್ತೆ. ನೀವು ಫಸ್ಟ್ ಬಂದಾಗ ಫಸ್ಟ್ ಡಿಗ್ರಿ ಅಂದರೆ ಒಳಗಡೆನೇ ಇರುತ್ತೆ, ಕಣ್ಣಿಗೆ ಕಾಣಲ್ಲ. ಆದರೆ ನನಗೆ ಕಾಣುತ್ತೆ, ಯಾಕಂದರೆ ನಾನೊಬ್ಬ ಸರ್ಜನ್ ಇದ್ದೀನಿ. ಒಂದು ಸ್ಕೋಪ್ ಹಾಕಿ ನೋಡ್ತೀನಿ, ಪ್ರಾಕ್ಟೋಸ್ಕೋಪ್ ಅಂತೀವಿ ನಾವು. ಅದಕ್ಕೆ ಮೊದಲು ಯಾವುದೇ ಒಂದು ಮೋಷನ್ ಮಾಡೋ ಜಾಗದಲ್ಲಿ ಕಾಯಿಲೆ ಇದ್ದಾಗ ನಾವು ಸರ್ಜನ್ಗಳು ಭಾಳ ಇಂಪಾರ್ಟೆಂಟು, ಸ್ಟೂಡೆಂಟ್ಗೂ ಹೇಳ್ಕೊಡ್ತೀವಿ ನಾವು. ಅಲ್ಲಿ ಕಣ್ಣಲ್ಲಿ ಫಸ್ಟ್ ನೋಡಬೇಕು. ಸೀಳುಣ್ಣಾಗಿದ್ದರೆ ಒಂದು ಮೊಳಕೆ ಇರುತ್ತೆ, ಅದನ್ನು ಸೆಂಟಿನಲ್ ಟ್ಯಾಗ್ ಅಂತೀವಿ. ಇದರೊಳಗೆ ನಾವು ಫಿಂಗರ್ ಒಳಗಡೆ ಹಾಕ್ಬೇಡ ಅಂತ ಹೇಳ್ತೀವಿ, ಯಾಕಂದರೆ ಹೈಲಿ ಪೇಯ್ನ್ಫುಲ್ ಕಂಡೀಷನ್. ಇಲ್ಲ 3 ಏನೂ ಇಲ್ಲ ಅಂದರೆ ಆವಾಗ ನಾನು ಗ್ಲೌಸ್ ಹಾಕ್ಕೊಂಡ್ರೆ ಈ ಫಿಂಗರ್ ಭಾಳ ಇಂಪಾರ್ಟೆಂಟು. ನಾವು ಇಂಡೆಕ್ಸ್ ಫಿಂಗರ್ ಅಂತೀವಿ ನಾವು. ಇದು ತಂಬು. ಏಕಲವ್ಯನಿಗೆ ಇದು ಎಷ್ಟು ಇಂಪಾರ್ಟೆಂಟೋ, ಒಬ್ಬ ಸರ್ಜನ್ಗೆ ಇದು ಇಂಪಾರ್ಟೆಂಟು. ತೋರು ಬೆರಳು, ಅದನ್ನು ಮೆಲ್ಲಗೆ ಒಳಗಡೆ ಹಾಕ್ತೀವಿ, ಏನೂ ಇಲ್ಲ. ಕೆಲವರಿಗೆ ಮಾತ್ರ ಒಳಗಡೆ ಏನೋ ಸಿಗುತ್ತೆ. ಅದನ್ನು ನೋಡಿದರೆ ಬೆರಳು ಈಚೆಗೆ ತೆಗೆದರೆ ನನ್ನ ಬೆರಳು ಮೇಲೆ ರಕ್ತ ಕಾಣುತ್ತೆ. ಇದನ್ನು PR ಟೆಸ್ಟ್ ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. ಒಳಗಡೆ ಕ್ಯಾನ್ಸರ್ ಇರ್ಬೋದು. ಬಟ್ ಪೈಲ್ಸ್ಗಳು ಎಷ್ಟು ಸಾಫ್ಟ್ ಇರ್ತವೆ ಅಂದರೆ ನಮ್ಮ ಬೆರಳಿಗೆ ಸಿಗೋದಿಲ್ಲ ಅವು. ನೆಕ್ಸ್ಟು
ಎರಡನೇ ಸ್ಟೇಜು, ಇವನು ಧರ್ಮಸ್ಥಳಕ್ಕೆ ಹೋಗಿ ಬಂದಾಗೆ ಬ್ಲೀಡಿಂಗ್ ಆಯಿತು, ಏನೋ ದೇವ್ರಿಗೆ ಅರ್ಕೆ ಮಾಡ್ಕೋತಾನೆ, ತಂಪು ಮಾಡ್ಕೋತಾನೆ, ಒಂದು ವರ್ಷಕ್ಕೆ ತಿರುಪತಿಗೆ ಹೋಗ್ತಾನೆ, ವಾಪಸ್ ಬಂದಾಗೆ ತಿರುಗಿ ಮತ್ತೆ ಹಂಗೆ ಆದಂಗೆ ಆಗುತ್ತೆ. ಇವನು ಹಳೆ ನೆನಪು, ಅಯ್ಯೋ ಒಂದು ವರ್ಷದಿಂದ ಮತ್ತೆ ಅನ್ಕೋತಾನೆ ಎಕ್ಸಸ್ ಆಫ್. ಈ ಸರಿ ಅವನಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಏನೋ ಈಚಿಗೆ ಬರುತ್ತೆ, ಬ್ಲೀಡಿಂಗ್ ಆಗುತ್ತೆ, ಒಳಗೆ ಹೊರಟೋಗುತ್ತೆ. ಅದು ಸೆಕೆಂಡ್ ಡಿಗ್ರಿ ಪೈಲ್ಸ್. ಇದಾದಮೇಲೆ ಇದಕ್ಕೂ ನಮ್ಮ ಹತ್ರ ಬರೋಲ್ಲ, ಕೆಲವರು ನಾಟಿ ಗೀಟಿ ಮಾಡಿಸ್ಕೊಂಡಿರ್ತಾರೆ. ಮೂರನೇ 2 ವರ್ಷ ಆದಮೇಲೆ ನೆಕ್ಸ್ಟ್ ನನ್ನ ಹತ್ರ ಬರ್ತಾನೆ, ಅವನು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ 3 ಪೈಲ್ಸು 3, 11, 7 ಈಚೆ ಬಂದು ಕೂತ್ಬಿಡ್ತವೆ. ಇವನು ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ತಮಾಷೆಗೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿ ಅಂತ ಒಂದೊಂದು ಸಾರಿ ಹೇಳ್ತೀನಿ, ನೀವು ಹೋಗೋವಾಗೆ ದಾರಿಯೊಳಗೆ ಯಾವನಾದರೂ ಒಂದು ಕುಂಡಿ ಒಳಗೆ ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ 3rd ಡಿಗ್ರಿ ಪೈಲ್ಸ್ ಇದೆ, ಅಷ್ಟು ನಾಲೆಡ್ಜ್ ನಿನಗಿರಬೇಕು ಅಂತ ನನಗೆ ಗೊತ್ತಾಗುತ್ತೆ. ಇವನಿಗೆ 3rd ಡಿಗ್ರಿ, ಯಾಕಂದರೆ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇದು 3rd ಡಿಗ್ರಿ ಪೈಲ್ಸ್. ನಿಮಗೆ ಈಸಿಲಿ ಅರ್ಥ ಆಗಲಿ ಅಂತ ಇಷ್ಟೆಲ್ಲ ಅದ್ರ ಬಗ್ಗೆ ತುಂಬ ಮಾತಾಡ್ಬೋದು. ನಿಮಗಿಷ್ಟೇ, ಯಾವತ್ತನ ಬ್ಲೀಡಿಂಗ್ ಆದರೆ ಪೇಯ್ನ್ಲೆಸ್ ಬ್ಲೀಡಿಂಗ್ ಪೈಲ್ಸ್, ಪೇಯ್ನ್ಫುಲ್ ಬ್ಲೀಡಿಂಗ್. ಅದು ಯಾವಂದರೆ ತರ್ಚ್ಕೊಂಡು ಹೋಗುತ್ತೆ, ಬಗ ಅಂತ ಉರಿಯುತ್ತೆ, ನೋಡಿದರೆ ಕೆಳಗಡೆ ಬ್ಲಡ್ ಬಿದ್ದಿರಲ್ಲ, ಲಾಸ್ಟಿಗೆ 1-2 ಡ್ರಾಪ್ ಬೀಳುತ್ತೆ, ಆದರೆ ನಿಮ್ಮ ಮೋಷನ್ ಮೇಲೆ ಅಂಟ್ಕೊಂಡು ಹೋಗಿರುತ್ತೆ. ಸೊ ಬ್ಲೀಡಿಂಗ್ ದಟ್ ಈಸ್ ಸ್ಟಕ್ ಟು ಸ್ಟೂಲ್ಸ್, ಗಟ್ಟಿ ಮೋಷನ್ನು ಅದಕ್ಕೆ ಅಂಟ್ಕೊಂಡು ಬಂದಿತ್ತು ಅಂದರೆ ಇದು ಫಿಷರೇ ಬೇರೆ, ಪೈಲ್ಸೇ ಬೇರೆ, ಫಿಸ್ಚುಲ ಬೇರೆ. ದಯವಿಟ್ಟು ನೀವು ಬಂದವರೆಲ್ಲ ನಮ್ಮ ಹತ್ರ ನನಗೆ ಪೈಲ್ಸ್ ಆಗಿದೆ ಡಾಕ್ಟ್ರೇ ಅಂತ ಬರ್ತೀರಿ, ನಾವು ಕೇಳ್ಕೊತೀವಿ, ನನಗೆ ಗೊತ್ತು ನಿನಗೆ ಏನಾಗಿದೆ ಅಂತ ಟೆಸ್ಟ್ ಮಾಡಿ ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತೀವಿ. ಸೊ ಅಲ್ಲಿ ಬಂದಿದ್ದೆಲ್ಲ ಪೈಲ್ಸ್ ಅಲ್ಲ, ಮೂಲವ್ಯಾಧಿ ಅಲ್ಲ. ನಮಗೇನಂದರೆ ಮೂಲವ್ಯಾಧಿ, ಫಿಷರು, ಫಿಸ್ಚುಲ 3 ಬಿನೈನ್ ಕಂಡೀಷನ್ಸ್, ಅಂದರೆ ತೊಂದರೆ ಇಲ್ಲ, ಟ್ರೀಟ್ಮೆಂಟ್ ಕೊಡ್ತೀವಿ. ನಿಮಗೆ ತೊಂದರೆ ಇರ್ಬೋದು, ಆದರೆ ಅನ್ಫಾರ್ಚುನೇಟ್ಲಿ ಕ್ಯಾನ್ಸರ್ನ ಮಿಸ್ಟೇಕ್ ಮಾಡಿಕೊಂಡು ನೀವು ಏನಾದರೂ ಅದನ್ನು ಕರೆಕ್ಟಾಗಿ ತೋರಿಸ್ಕೊಳ್ದಿದ್ರೆ, ನನ್ನ ಜೂನಿಯರ್ ಡಾಕ್ಟರ್ಸ್ ನಾನು ಹೇಳ್ತೀನಿ, ನೀನು ಯಾವುದೇ ಪೈಲ್ಸ್ನ ಕಣ್ಣ ನೋಡಿಬಿಟ್ಟು ಖುಷಿಯಿಂದ ಪೈಲ್ಸ್ ಅಂತ ಹೇಳಿ ಅವ್ನಿಗೆ ಆಪ್ರೇಷನ್ ಥಿಯೇಟ್ರಿಗೆ ಹಾಕ್ಕೊಂಡು ಆಪ್ರೇಷನ್ ಮಾಡಬೇಡ. ನಿನ್ನ ಬೆರಳೇನಾದರೂ ಒಳಗಡೆ ಹಾಕಲಿಲ್ಲ ಅಂದರೆ ನಿನಗೆ ಎಷ್ಟು ಚೆನ್ನಾಗಿ ಬರೆದಾನೆ ನನ್ನ ಬುಕ್ನಲ್ಲಿ, ಬೇಲಿ ಆ್ಯಂಡ್ ಲವ್ಸ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ. ಇಫ್ ಯು ಡೋಂಟ್ ಪುಟ್ ಯುವರ್ ಫಿಂಗರ್ ಯು ಮೇ ಹ್ಯಾವ್ ಟು ಪುಟ್ ಯುವರ್ ಫುಟ್ ಲೇಟರ್. ಅಂದರೆ ರಿಪೀಟ್ ಮಾಡ್ಕೋತೀವಿ, ಅಯ್ಯೋ ಪೈಲ್ಸ್ ಆಪ್ರೇಷನ್ ಮಾಡಿಬಿಡ್ತೀಯ, 3ನೇ ದಿನ ಬ್ಲೀಡಿಂಗೇ ಸ್ಟಾಪ್ ಆಗೋಲ್ಲ, ಆವಾಗ ಬೆಳ್ಳು ಹಾಕಿದರೆ ಒಳಗಡೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ. ಮೊದಲೇ ನೀನು ಅದನ್ನು PR ಟೆಸ್ಟ್ ಮಾಡಿದರೆ ಪೈಲ್ಸ್ ನಮ್ಗೆ ಇಂಪಾರ್ಟೆಂಟೇ ಅಲ್ಲ, ಇದನ್ನು ಮ್ಯಾನೇಜ್ ಮಾಡಬೇಕು. ಕ್ಯಾನ್ಸರ್ ಮ್ಯಾನೇಜ್ ಮಾಡೋವಾಗ ಇದು ಮ್ಯಾನೇಜ್ ಆಗುತ್ತೆ. ಸೊ ಇದನ್ನು ಮಿಸ್ ಇದನ್ನು ಹೋದರೆ ಅವನು ಅನುಭವಿ ಡಾಕ್ಟ್ರ್ ಅಲ್ಲ ಅಂತ ಹೇಳ್ತೀವಿ ನಾವು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಲ್ಲೂ ಪೈಲ್ಸ್ ಇರ್ತವೆ, ಅದನ್ನು ಏನಂತೀವಿ ಅಂದರೆ ನಾನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ನೋಡಿ, ಇವೆಲ್ಲ ನಮ್ಮ ಮೆಡಿಕಲ್ ಟರ್ಮಿನಾಲಜಿಗಳು, ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ರೈಮರಿ ಪೈಲ್ಸ್ ಅಂದರೆ ಪೈಲ್ಸ್ ಇದ್ದಾವೆ, ಕಾರಣ ಗೊತ್ತಿಲ್ಲ. ಅಂದರೆ ತುಂಬ ಜನಕ್ಕೆ ಅವ್ರ ಫ್ಯಾಮಿಲಿಯೊಳಗೆ ರನ್ ಆಗುತ್ತೆ, ಅಥವಾ ಇವನಿಗೆ ಮಲಬದ್ಧತೆ ಜಾಸ್ತಿ ಇದ್ದು ತಿಣಿಕಿ ಬಂದಿರುತ್ತೆ, ಇದು ಪ್ರೈಮರಿ ಪೈಲ್ಸ್ ಅಂತೀವಿ. ಸೆಕೆಂಡ್ರಿ ಅಂದರೆ ಒಳಗೇನೋ ಇದೆ, ಅದರಿಂದ ಇದು ಬಂದಿದೆ, ಅದನ್ನು ಸೆಕೆಂಡ್ರಿ ಪೈಲ್ಸ್ ಅಂತೀವಿ. ಇದನ್ನು ಸ್ಟೂಡೆಂಟ್ಸ್ ನಾವು ಹೇಳ್ಕೊಡ್ತೀವಿ. ಸೊ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಬಂದಿದ್ದಕ್ಕೆ ನಿಮಗೆ ಕಾರಣ ಹೇಳಿದೆ. ತುಂಬ ಜನ ಎಕ್ಸೆಸ್ ಆಫ್ ಹೀಟಾಗಿ ಬಂದುಬಿಡ್ತು ಡಾಕ್ಟ್ರೆ, ಕೋಳಿ ಜಾಸ್ತಿ ತಿಂದೆ. ಗೌರಿ ಹಬ್ಬದ ಟೈಮ್ನ ನಮ್ಮೂರ ಕಡೆಯವ್ರು ಹೇಳ್ತಾರೆ, ಅಳಿಯ ಬಂದಿದ್ದ ದಿನ ಕೋಳಿ ಮಾಡೋರು, ತಿಂದು ಎಕ್ಸೆಸ್ ಆಫ್ ಹೀಟ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಕೆಲವರು ಫಿಶ್ ತಿಂದರೆ ಹೀಟಾಗಿ ಬಂತು ಅನ್ಕೋತಾರೆ, ದಯವಿಟ್ಟು ಇಲ್ಲ. ಹಂದಿ ಮಾಂಸ ತಂಪು ಅಂತ ಹಂದಿ ಮಾಂಸ ತಿಂತಾರೆ, ಅದು ತಂಪಾಗಿ ವಾಸಿ ಆಯಿತು ಅನ್ಕೋತಾರೆ. ಇದಕ್ಕೆ ಕರೆಕ್ಟ್ ವೈಜ್ಞಾನಿಕ ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಹಂದಿ ಮಾಂಸದಲ್ಲಿ ಫೈಬರ್ ಇರುತ್ತೆ, ಅಂದರೆ ಬಾರು ಅಂತ ಇರುತ್ತೆ, ಆ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ. ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ, ಕೋಳಿ ಮಾಂಸದಲ್ಲಿ ಫೈಬರ್ ಇರಲ್ಲ. ಈ ಫೈಬರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಭಾಳ ಜನ ಒಂದು ತಪ್ಪು ತಿಳುವಳಿಕೆ ಇದೆ ನಿಮಗೆ, ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇಲ್ಲ, ಇದು ರಿವರ್ಸು. ನೀವು ತಿನ್ನುವ ಆಹಾರದಲ್ಲಿ ಕರಗದಿರೋಂಥ, ಡೈಜೆಸ್ಟ್ ಆಗದಿರೋಂಥ ಅಂಶನ ನಾವು ಫೈಬರ್ ಅಂತೀವಿ, ನಾರಿನಾಂಶ. ಇವಾಗ ನೀವು ಚೇಪೆಹಣ್ಣು ತಿಂತೀರಿ, ಆ ಬೀಜನ ನೀವು ಅಗಿಲಿಕ್ಕಾಗಲ್ಲ, ಅದು ನಿಮ್ಮ ಸ್ಟೊಮಕ್ಕು ಕರಗಿಸೋಕ್ಕಾಗಲ್ಲ, ಅದು ಹಂಗೆ ಪಾಸ್ ಆಗುತ್ತೆ. ಅಂಥವ್ರಿಗೆ ಮಲಬದ್ಧತೆ ಆಗಲ್ಲ. ಏಲಕ್ಕಿ ಬಾಳೆಹಣ್ಣು, ಚುಕ್ಕೆ ಬಾಳೆಹಣ್ಣಲ್ಲ, ಚುಕ್ಕೆ ಬಾಳೆಹಣ್ಣೊಳಗೆ ಫೈಬರ್ ಕಡಿಮೆ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ದ್ವಾರ ಇರೋ ಪರಂಗಿ ಹಣ್ಣು ತಿನ್ನಿ ಅಂತೀವಿ. ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್, 3 ತಿಂಗಳಿಂದ ನಾನು ಮುದ್ದೆನೇ ಉಂಡಿಲ್ಲ ಡಾಕ್ಟ್ರೆ, ಯಾಕಂದರೆ ಗಟ್ಟಿ ನೋಡಿ ಮೋಚನ. ದಯವಿಟ್ಟು ತಿಳ್ಕೊಳ್ಳಿ, ಮುದ್ದೆ ಗಟ್ಟಿ ಅಲ್ಲ, ಮುದ್ದೆ ಒಳಗೆ ಫೈಬರ್ ಇರುತ್ತೆ.
ನಾನೇನು ಹೇಳ್ತೀನಿ ಅಂದರೆ ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿ ತಿನ್ನಿ, ಇಷ್ಟಾಗಲ್ಲ ಚಪಾತಿ ಇಷ್ಟು ಸೊಪ್ಪು ತರಕಾರಿ ತಿನ್ನಿ, ಕೋಳಿ ತಿನ್ನಿ ಖುಷಿಯಿಂದ ತಿನ್ನಿ, ಆದರೆ ಇಷ್ಟು ಸಲಾಡ್ಸ್ ತಿನ್ನಿ, ಸೌತೆಕಾಯಿ ಮೂಲಂಗಿ ಟೊಮೊಟ. ಯಾಕಂದರೆ ಈ ಸಲಾಡ್ಸ್ನೊಳಗೆ ಫೈಬರ್ ಇರುತ್ತೆ, ಚಿಕನ್ನಲ್ಲಿ ಫೈಬರ್ ಕಡಿಮೆ ಇರುತ್ತೆ, ಕಾಂಪೆನ್ಸೇಟ್ ಆಗುತ್ತೆ. ಯಾರಿಗೆ ಮಲಬದ್ಧತೆ ಆಗುತ್ತಲ್ಲ, ಯಾರು ಸರಿಯಾಗಿ ನೋಡಿ, 2 ಇಂಪಾರ್ಟೆಂಟ್ ಥಿಂಗ್ ಮಲಬದ್ಧತೆ ಆಗಬಾರ್ದು ಅಂದರೆ, ಒಂದು ವಾಟರ್, ಚೆನ್ನಾಗಿ ನೀರು ಕುಡಿಬೇಕು ನೀವು. ನೀರು ಬರೀ ರೀಸಸ್ಗಲ್ಲ, ಮೋಷನ್ಗೂ ನೀರು ಬೇಕು. 2ನೇದು ಫೈಬರ್, ಆದಷ್ಟು ಸೊಪ್ಪು ತರಕಾರಿ. ನಾನು ಡಯಾಬಿಟಿಸ್ನವ್ರಿಗೆ ಹೇಳ್ತಾ ಇರ್ತೀನಿ, ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ. ಈ ರೀತಿ ನೀವು ಮಾಡಿದರೆ ನಿಮಗೆ ತಿಳ್ಕಂಗಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಫ್ಯಾಮಿಲಿ ಒಳಗೆ ಪೈಲ್ಸ್ ಇರ್ತವೆ. ಇವಾಗ ಹೆಂಗೆ ಡಯಾಬಿಟಿಕ್, ತಂದೆ ಡಯಾಬಿಟಿಕ್ ಇರೋ ಮಗ ಡಯಾಬಿಟಿಕ್ ಇರ್ತಾನಲ್ಲ, ಅದೇ ಥರ ತಾತನಿಗೂ ಪೈಲ್ಸ್ ಇತ್ತು, ಮಗನಿಗೂ ಇತ್ತು, ಅದಿರ್ತದೆ. ಅದು ಅಪರೂಪದಲ್ಲಿ ಅಪರೂಪ. ಬಟ್ ನಾವು ಪರೀಕ್ಷೆ ಮಾಡಿದಾಗ ನಾವು ಕ್ವಾಲಿಫೈಡ್ ಸರ್ಜನ್ಸ್ ಇರ್ತೀವಿ. ಕರೆಕ್ಟಾಗಿ ನಿಮಗೆ ಎಲ್ಲ ಡಾಕ್ಟ್ರು ಇದನ್ನು ಮಾಡೋಕ್ಕಾಗಲ್ಲ. PR ಟೆಸ್ಟ್ ನಾನು ಮಾಡಬಲ್ಲೆ, ಬೇರೆ ಫಿಸಿಷಿಯನ್ ಮಾಡೋಕ್ಕಾಗಲ್ಲ, ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮಗೆ ಮೋಷನ್ನ ಬ್ಲಡ್ ಹೋದಾಗೆ ಫಸ್ಟು ಒಬ್ಬ ಸರ್ಜನ್ ಹತ್ರ ತೋರಿಸ್ಕೋಬೇಕು. ಅದರೊಳಗೆ ಹೆಣ್ಮಕ್ಳು ನೀವು ನಾಚಿಕೊಂಡು ಹೆದರ್ಕೊಂಡು ನಮ್ಮ ಹತ್ರ ಬರೆದಿದ್ರೆ, ಲೇಡಿ ಡಾಕ್ಟ್ರ್ ಹತ್ರ ಹೋದರೆ ಅದು ಅವ್ರ ಸ್ಪೆಷಲೈಸೇಷನ್ ಅಲ್ಲ. ಭಾಳ ಕಡಿಮೆ ಜನ ಲೇಡೀಸ್ ಸರ್ಜನ್ ಆಗ್ತಾರೆ, ಅವರೆಲ್ಲ ಗೈನಕಾಲಜಿಸ್ಟ್ ಇರ್ತಾರೆ. ಅವ್ರ ಫೀಲ್ಡೇ ಬೇರೆ, ನನ್ನ ಫೀಲ್ಡೇ ಬೇರೆ. ಅದರಿಂದ ದಯವಿಟ್ಟು ಹೆದರ್ಕೊಂಡು ನಾಚಿಕೊಂಡು ಹೆಣ್ಮಕ್ಳು, ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಡೆಲಿವರಿ ಆದಮೇಲೆ 3 ತಿಂಗಳು ಅವ್ರಿಗೆ ಫಿಶರ್ ಆಗಿ ಎಷ್ಟು ಅನುಭವಿಸ್ತಾರೆ ಅಂದರೆ, ಅವ್ರು ನಮ್ಮ ಹತ್ರ ಬರೋದಿಲ್ಲ. ನಮ್ಮ ಹತ್ರ ಬಂದರೆ ಆ ಪೇಯ್ನ್ ಯಾಕೆ ಬಂತು, ಇದು ಪೈಲ್ಸ್, ಅವರೇ ಅಂದ್ಕೊಂಡಿರ್ತಾರೆ ಪೈಲ್ಸ್ ಆಗ್ಬಿಟ್ಟಿದೆ, ಅದು ಪೈಲ್ಸ್ ಅಲ್ಲ, ಫಿಶರ್. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಇದಕ್ಕೆ ಟ್ರೀಟ್ಮೆಂಟ್ ಬೇರೆ. ಸೊ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ನಿಮ್ಮ ಯಾವ ಏಜ್ನವ್ರಿಗೆ ಆಗುತ್ತೆ, ಯಾರಿಗೆ ಜಾಸ್ತಿ ಆಗುತ್ತೆ, ಯಾವುದೇ ಏಜ್ ಮಕ್ಕಳಿಗೆ ಮಾತ್ರ 18 ವರ್ಷದ ಕೆಳಗಡೆ ಮಕ್ಕಳಿಗೆ ಪೈಲ್ಸ್ ಆಗಲ್ಲ. ಬಟ್ ಬ್ಲೀಡಿಂಗ್ ಆಯಿತು ಡಾಕ್ಟ್ರೆ, ನಮ್ಮ ಹುಡುಗ 8 ವರ್ಷ ಕೂತಾಗ ಏನೋ ಈಚೆಗೆ ಬಂದು ಫೋಟೋನು ತಗೊಂಬರ್ತಾರೆ ಈಗ ಮೊಬೈಲ್ ಇರೋದ್ರಿಂದ. ಅದು ಪಾಲಿಪ್ ಅಂತೀವಿ ನಾವು. ಮಕ್ಕಳು ಒಳಗಡೆ ಕೆಂಪು ಬರ್ತದೆ, ಆಮೇಲೆ ಒಳಕ್ಕೆ ಹೋಗುತ್ತೆ, ಬ್ಲೀಡ್ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಕೂತಾಗೆ ತಂದೆ ತಾಯಿ ನೋಡ್ತಾರೆ, ಕೆಂಪು ಈಚೆ ಬರುತ್ತೆ. ಇದನ್ನು ಕನ್ನಡದಲ್ಲಿ ಗೂದೆ ರೋಗ ಅಂತಾರೆ. ಇನ್ಫ್ಯಾಕ್ಟ್ ನೀವು ಕೇಳಿರಬೇಕು, ಟೊಮೊಟೊ ಒಳಗೆ ಒಂದು ವೆರೈಟಿ ಇದೆ, ಗೂದೆ ಟೊಮೊಟೊ ಅಂತಲೇ ಹಳ್ಳಿ ಒಳಗೆ ಕರೀತಾರೆ, ತಿಪ್ಪೆ ಮೇಲೆ ಬೆಳೆಯುತ್ತೆ ಅದು. ಸೊ ಆ ಹಣ್ಣು ಥರ ಕಾಣೋದ್ರಿಂದ ಇದನ್ನು ಗೂದೆ ರೋಗ ಅಂತಾರೆ. ಅಂದರೆ ಪ್ರೊಲಾಪ್ಸ್ ಆಫ್ ರೆಕ್ಟಮ್, ಮೋಷನ್ ಮಾಡೋ ಜಾಗನೇ ಕೆಳಕ್ಕೆ ಬಂದುಬಿಡುತ್ತೆ. ಪೈಲ್ಸೇ ಬೇರೆ, ಇದೇ ಬೇರೆ. ಪಾಲಿಪ್ ಅಂದರೆ ನಮ್ಗೆ ಭಾಳ ಈಸಿ, ತೆಗೆದು ಅದಕ್ಕೊಂದು ಕ್ಲ್ಯಾಂಪ್ ಹಾಕಿ ತೆಗೆದಾಕ್ಬಿಡ್ತೀವಿ. ಬಟ್ ಪ್ರೊಲ್ಯಾಪ್ಸ್ ರೆಕ್ಟಮ್ ಆದರೆ ಬಿಗಿನಿಂಗ್ನಲ್ಲಿ ಆ ಮಕ್ಕಳಿಗೆ ಒಳಗೆ ತಳ್ತೀವಿ, 2 ಬಟಕ್ನ ಪ್ಲಾಸ್ಟರ್ ಹಾಕ್ಬಿಡ್ತೀವಿ, ಅದು ಈಚೆಗೆ ಬರ್ದಂಗೆ. 1-2 ದಿನ ಹಂಗೆ ಬಿಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಸರಿ ಹೋಗುತ್ತೆ. ಇನ್ನು ಕೆಲವ್ರಿಗೆ ಆಗಲ್ಲ, ಆಮೇಲೆ ಆಪ್ರೇಷನ್ ಮಾಡ್ತೀವಿ, ಅದು ಡಿಫ್ರೆಂಟು ಅದು. ಸೊ ನಿಮಗೆ ಫೈನಲಿ ಒಂದು ಐಡಿಯಾ, ಎನಿ ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂದರೆ ಗುದದ್ವಾರದಿಂದ ರಕ್ತ ಬಂದರೆ ಏಜ್ ಡಿಪೆಂಡ್ ಆಗುತ್ತೆ. ನನಗೆ 18 ವರ್ಷದ ಕೆಳಗಡೆ ನಮ್ಮ ಮಕ್ಕಳಾದರೆ ಪಾಲಿಪ್ ಇರಬೇಕು, ಇಲ್ಲಾಂದರೆ ಪ್ರೊಲ್ಯಾಪ್ಸ್ ರೆಕ್ಟಮ್, ಅವ್ರಿಗೆ ಪೈಲ್ಸ್ ಆಗಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ, ಇದೇ ಟ್ರೀಟ್ಮೆಂಟು, ನೀವು ಹೆದರ್ಕೊಳ್ಳೋದೇನು ಬೇಡ. ಅದಾದಮೇಲೆ ಯಾರಿಗಾದ್ರೂ ಮೋಷನ್ನು ಒಳಗೆ ಬ್ಲಡ್ ಬಂದರೆ ಪೇಯ್ನ್ಲೆ ಅಂತ ಬ್ಲಡ್ ಬರುತ್ತೆ, ಇಡೀ ನಿಮ್ಮ ಲೆಟ್ರಿನ್ ಪ್ಯಾನು ಕೆಂಪಗಾಗೋದು, ಅಷ್ಟೊಂದು ರಕ್ತ ಬಂದಿರುತ್ತೆ. ಅದು ಪೇಯ್ನೇ ಇರಲ್ಲ, ನಿಮಗೆ ಗಾಬರಿ ಆಗುತ್ತೆ. ಅದು ಹೆಮರಾಯ್ಡ್ಸ್ ಅಂದರೆ ಪೈಲ್ಸ್ ಅಂತೀವಿ. ಇನ್ನು ಕೆಲವ್ರಿಗೆ ಬ್ಲಡ್ ಬರುತ್ತೆ, 1-2 ತೊಟ್ಟು ಇಡುತ್ತೆ, ತುಂಬ ಪೇಯ್ನು, ಏನೋ ತಿಣುಕಿರ್ತಾನೆ, ಆ ಮೋಷನ್ ಗಟ್ಟಿ ಬರುತ್ತೆ, ಅದಕ್ಕೆ ತರ್ಚ್ಕೊಂಡಂಗೆ ಬರುತ್ತೆ. ಇನ್ನೊಂದು ಕಂಡೀಷನ್ನು, ನಿಮಗೆ ಮೋಷನ್ ಜಾಗದಲ್ಲಿ ಇಷ್ಟಪ್ಪ ಊದ್ಕೊಂಬಿಡುತ್ತೆ. ನಿಮಗೆ ಗೊತ್ತು, ಕುರುಗಳು ಅಂತೀವಿ ನಾವು. ಕುರ ಯಾಕಾಗುತ್ತೆ ಅಂದರೆ ರಕ್ತ ಕೆಟ್ಟರೆ ಕುರ ಆಗುತ್ತೆ ಅನ್ಕೋತಾರೆ. ಇಲ್ಲ, ನಿಮ್ಮ ಹೇರ್ ಫಾಲಿಕಲ್ ಇನ್ಫೆಕ್ಷನ್, ಇಲ್ಲೊಂದು ಕುರ ಆಗುತ್ತೆ, ಕಂಕ್ಳಗೊಂದು ಕುರ ಆಗುತ್ತೆ, ಎಲ್ಲಿ ಬೇಕಾದ್ರೂ ಕುರ ಆಗ್ಬೋದು. ಆದರೆ ಮೋಷನ್ ಮಾಡೋ ಜಾಗದಲ್ಲಿ ಕುರ ಆದರೆ ಇಷ್ಟಪ್ಪ ಊದ್ಕೊಳ್ಳುತ್ತೆ. ಅದರೊಳಗಾಗಿ ಡಯಾಬಿಟಿಕ್ ಇದ್ದರೆ ನಿಮಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಜ್ವರ ಬರುತ್ತೆ. ನನ್ನ ಹತ್ರ ಬಂದರೆ ನೋಡಿದ್ರೆ ಗೊತ್ತಾಗುತ್ತೆ, ನೀವು ನಂಬಿ. ಅದರೊಳಗೆ 150 ml ಪಸ್ ಇರುತ್ತೆ. ನಾನು ಅದು ಅನಸ್ತೇಷಿಯಾ ಕೊಟ್ಟು ಓಪನ್ ಮಾಡ್ತೀವಿ, ಇಷ್ಟು ಒಂದು ಕಿಡ್ನಿ ಟ್ರೇ. ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ, ನನಗೆ ಯಾಕೆ ಹಿಂಗಾಯಿತು, ಹೀಟ್ ಆಯಿತಾ ಅಂತಾರೆ. ಹೀಟ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಿಮ್ಮ ಊಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಸೊ ನಾನು ಇದುವರೆಗೂ ಪೈಲ್ಸ್ ಹೇಳಿದ್ದೀನಿ, ಪ್ರೊಲ್ಯಾಪ್ಸ್ ಹೇಳಿದ್ದೀನಿ, ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್, ಪಾಲಿಪ್ ಹೇಳಿದ್ದೀನಿ, ಫಿಶರ್ ಹೇಳಿದ್ದೀನಿ. ಇದು ಈ ಪೆರಿಯನಲ್ ಆಬ್ಸೆಸ್ಸು ನೀವು ಕರೆಕ್ಟಾಗಿ ನಮ್ಮ ಹತ್ರ ಬಂದರೆ ಓಪನ್ ಮಾಡ್ತೀವಿ. ನೀವೇ ಅದಕ್ಕೆ ಕಾವು ಕೊಡ್ತೀನಿ, ಇದು ಮಾಡ್ತೀನಿ, ನಾಟಿ ಕಟ್ತೀನಿ, ಸೊಪ್ಪು ಕಟ್ತೀನಿ ಅಂದರೆ ಒಡ್ಕೋತದೆ. ಒಡ್ಕೊಂಡಾಗ ನಿಮ್ಮ ನೋವು ಕಡಿಮೆ ಆಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ 3 ತಿಂಗಳಾದಮೇಲೆ ನನ್ನ ಹತ್ರ ತಿರುಗಿ ಬರ್ತೀನಿ, ಯಾಕಂದರೆ ಅದು ಪಿಸ್ತೂಲ ಆಗುತ್ತೆ. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್. ಪಿಸ್ತೂಲ ಅಂದರೆ ಒಂದು ಟ್ರ್ಯಾಕು, ಅರ್ಥಾಯ್ತಾ? ಎಷ್ಟೋ ಸಾರಿ ನಿಮ್ಗೆ ಇಲ್ಲಿ ಪಿಸ್ತೂಲ ಆದರೆ
ಮೋಷನ್ ಅದರೊಳಗಿಂದ ಈಚೆಗೆ ಬರುತ್ತೆ. ಈ ರೆಕ್ಟಮ್ಗೂ ಇದಕ್ಕೂ ಕನೆಕ್ಷನ್ ಇರುತ್ತೆ. ಅದಕ್ಕೆ ಇನ್ನೂ ದೊಡ್ಡ ಸರ್ಜರಿ ಮಾಡ್ತೀವಿ, ಫಿಸ್ಚುಲೆಕ್ಟಮಿ ಅಂತ ಮಾಡ್ತೀವಿ. ಸೊ ಲಾಸ್ಟಿಗೆ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅದು ನಾವು ಕಂಡುಹಿಡಿತೀವಿ. ಸೊ ಮೂಲವ್ಯಾಧಿ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್, ಲೇಡೀಸ್ಗೂ ಆಗುತ್ತೆ, ಜೆಂಟ್ಸ್ಗೂ ಆಗುತ್ತೆ. ಮೋರ್ ಕಾಮನ್ ಗಂಡು ಮಕ್ಕಳಲ್ಲಿ ಪೈಲ್ಸ್ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ಫೀಶರ್ ಜಾಸ್ತಿ. ಇದು ನಿಮ್ಮ ಗಮನದಲ್ಲಿ ಯಾರಿಗೆ ಬೇಕಾದ್ರೂ ಆಗ್ಬೋದು. ಬಟ್ ಯಾರೇ 45 ವರ್ಷ ಆದಮೇಲೆ ಬಂದರೆ ಪೈಲ್ಸ್ ನನ್ನ ಕಣ್ಣಿಗೆ ಕಂಡ್ರೂ ಕೂಡ ನಾನು ಅವಾಗಲೇ ಹೇಳ್ದಂಗೆ ಬೆರಳು ಹಾಕಲೇಬೇಕು. ಯಾಕಂದರೆ ಒಳಗಡೆ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟು, ಇದಕ್ಕಲ್ಲ. ಇದು ಅದರ ಜೊತೆಗೆ ಟ್ರೀಟ್ ಮಾಡ್ತೀವಿ, ಅದಕ್ಕೆ ಟ್ರೀಟ್ಮೆಂಟು. ಸೊ ನಿಮಗೆ ಇನ್ಮೇಲೆ ಡಾಕ್ಟರ್ ಆಂಜನಪ್ಪ ಹೇಳಿದರು ಅಂದಮೇಲೆ ನಾನು ಬಾಟಮ್ ಸ್ಪೆಷಲಿಸ್ಟ್. ನೀವು ನಂಬಿ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಡಿಯೋಥೊರಾಸಿಕ್ ಸರ್ಜನ್, ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟು. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಡೀ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂದರೆ ಡಾಕ್ಟರ್ ಆಂಜನಪ್ಪ. ನಾನು ಒಬ್ಬನೇ ಬಾಟಮ್ ಸ್ಪೆಷಲಿಸ್ಟ್. ಅಂದರೆ ಬೇಕಾದಷ್ಟು ಜನ ಇದ್ದಾರೆ, ಹೇಳ್ಕೊಳ್ಳಲ್ಲ. ಆದರೆ ನಾನು ಹೇಳ್ಕೊಳ್ತೀನಿ, ನಿಮ್ಗೇನಾದರೂ ಇದ್ದರೆ ಬನ್ನಿ ನನ್ನ ಹತ್ರ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಈ ಸರ್ಜರಿನ ಭಾಳ ಜನ ಲಿಮಿಟೆಡ್ ಪೀಪಲ್ಸ್ ರೆಗ್ಯುಲರ್ ಮಾಡ್ತಾರೆ. ಡಾಕ್ಟರ್ ಅರ್ಜುನ್ ನನ್ನ ಮಗ ಈಸ್ ಎ ಸ್ಪೆಷಲಿಸ್ಟ್ ಇನ್ ಬಾಟಮ್ ಸರ್ಜರಿ, ಚೆನ್ನಾಗಿ ಮಾಡ್ತಾರೆ. ಬೇರೆ ಫ್ರೆಂಡ್ಸು ಇದ್ದಾರೆ. ಈಗ ಇದು ಜನಗಳಿಗೊಂದು ಅರಿವು ಮೂಡಲಿ ಅಂತ ಹೇಳೋದವರೆಗೂ ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಇವತ್ತು ನಾನು ಕೂತು ಮಾತನಾಡ್ತಿರುವ ನಿಮ್ಮ ಮೀಡಿಯಾ ಹೆಸರು ಜಿ ಕನ್ನಡ ಚಾನಲ್ನಿಂದ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಈ ಇನ್ಫಾರ್ಮೇಷನ್ ಜನಗಳಿಗೆ ಇಂಪಾರ್ಟೆಂಟ್. ನಾನು ಯಾವುದೋ ಒಂದು ಸಭೆಯಲ್ಲಿ ರೋಟ್ರಿ ಕ್ಲಬ್ ಲೈನ್ನಲ್ಲಿ ಮಾಡಿದರೆ ಒಂದು 250 ಜನಕ್ಕೆ ಕೇಳಿಸ್ಕೊಳುತ್ತೆ. ಅದರ ಮಾಧ್ಯಮಕ್ಕಿರೋ ಶಕ್ತಿ ಲಕ್ಷಾಂತರ ಜನಕ್ಕೆ ತೋರಿಸುವಂಥ ಶಕ್ತಿ ಇದೆ. ಸೊ ನನಗೆ ಇದರಿಂದ ದಯವಿಟ್ಟು ತಿಳ್ಕೊಳ್ಳಿ, ನನ್ನ ವಿದ್ಯೆ, ನಾನು ಮೆಡಿಕಲ್ ಕಾಲೇಜಿನಲ್ಲಿ ಏನು ಟೀಚ್ ಮಾಡ್ತೀನಲ್ಲ, ಏನು ಕಲ್ತಿದ್ದೀನಲ್ಲ, ಅದು ನಾನು ಕಳೆದ 40 ವರ್ಷದಿಂದ ಟೀಚ್ ಮಾಡ್ತೀನಿ. ವೇರಿಯಸ್ ಮೆಡಿಕಲ್, ನಾನು ಡೀನ್ ಆಫ್ ಎ ಮೆಡಿಕಲ್ ಕಾಲೇಜು, ಪ್ರೊಫೆಸರ್ ಇನ್ ವೇರಿಯಸ್ ಎಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ವರ್ಕ್ ಮಾಡಿದ್ದೀನಿ. ಬರೀ ನನ್ನ ಸ್ಟೂಡೆಂಟ್ಸಿಗೆ ಕಲಿಸೋದಲ್ಲ, ನನ್ನ ವಿದ್ಯೆ ಜನಸಾಮಾನ್ಯರಿಗೆ ತಲುಪಬೇಕು ಅಂದರೆ ಮೀಡಿಯಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ನಾನು ಭಾಳ ಪಾಪ್ಯುಲರ್ ಇದ್ದೀನಿ. ಎಲ್ಲೋದ್ರೂ ಕೂಡ ಜನ ನಮ್ಮ ಡಾಕ್ಟ್ರು, ನಮ್ಮ ಟಿ ವಿ ಡಾಕ್ಟ್ರು, ನಮ್ಮ ಯೂಟ್ಯೂಬ್ ಡಾಕ್ಟ್ರು ಅಂತ ಹೇಳ್ತಾರೆ. ಯಾಕಂದ್ರೆ ನಿಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಕೊಡೋದು ನನ್ನ ಸಾಮಾಜಿಕ ಕರ್ತವ್ಯ, ಡ್ಯೂಟಿ. ಇಟ್ಸ್ ಮೈ ಡ್ಯೂಟಿ ಬೀಯಿಂಗ್ ಎ ಡಾಕ್ಟರ್. ನಿಮಗೆ ಇದನ್ನು ತಿಳಿಸ್ತೀನಿ, ನಿಮಗೆ ಖುಷಿಯಾಗಲಿ. ನನ್ನ ಈ ವಿದ್ಯೆಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ಡಾಕ್ಟರ್ BC ರಾಯ್ ಅವಾರ್ಡ್ ಬಂದಿದೆ, ಒನ್ ಆಫ್ ದಿ ಹೈಯೆಸ್ಟ್ ಅವಾರ್ಡ್ ಇನ್ ಮೆಡಿಕಲ್ ಪ್ರೊಫೆಷನ್ನು. ಇದೆಲ್ಲ ಜೊಂಬದಿಂದ ಹೇಳ್ಕೊತಿಲ್ಲ, ಜೊಂಬದಿಂದನೇ ಹೇಳ್ಕೊಳ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಅಚೀವ್ಮೆಂಟ್ಸ್ ಇದು ಆಲ್ವೇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.